ಹಾಯ್ ಫ್ರೆಂಡ್ಸ್, ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಖಾರವಾಗಿ ತಿನ್ನಬೇಕು ಅನಿಸುತ್ತೆ. ಸೊ ಇನ್ಸ್ಟೆಂಟಾಗಿ ಮನೆಯಲ್ಲಿ ಇರುವಂಥ ಒಂದು ಐಟಮ್ನ ಬಳಸ್ಕೊಂಡು ಸಿಂಪಲ್ಲಾಗಿ 10 ನಿಮಿಷದಲ್ಲಿ ನಾವು ಗರಿಯಾದಂತಹ ಕ್ರಿಸ್ಪಿಯಾಗಿ ತುಂಬ ಬಿಸಿ ಬಿಸಿಯಾದಂತಹ ನಾವು ಈ ಒಂದು ಕ್ಯಾಬೇಜ್ ಪಕೋಡವನ್ನು ಅಥವಾ ಎಲೆಕೋಸನ್ನು ಬಳಸ್ಕೊಂಡು ಪಕೋಡವನ್ನು ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ಫುಲ್ ಸ್ಕಿಪ್ ಮಾಡ್ದಿರಾ ದಯವಿಟ್ಟು ಫುಲ್ ವಿಡಿಯೋವನ್ನು ನೋಡಿ, ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಏನೇ ಇದ್ದರೂ ಒಂದು ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ದಯವಿಟ್ಟು ಸ್ಕಿಪ್ ಮಾಡ್ದಿರಾ ನೋಡಿ. ಕ್ಯಾಬೇಜ್ ಪಕೋಡವನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಯಾವುದೇ ಥರ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಿದಿರ ಮನೇಲಿರೋ ಒಂದು ಐಟಮ್ಸ್ನ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡ್ಬೋದು. ನೋಡಿ, ನಾನು ಒಂದು ಎಲೆಕೋಸನ್ನು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಈ ಥರ ಹೆಚ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಇನ್ನೂ ಒಂದು ಬೇಕಾದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಣ್ಣಕ್ಕೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಮೆಜರ್ಮೆಂಟ್ ಬೌಲಲ್ಲಿ ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಜಾಸ್ತಿ ಜನ ಇದ್ದರೆ ನೋಡಿ ಜಾಸ್ತಿ ಹಾಕಿ. ನಾನು ಅದೇ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ಈ ಥರ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅಲ್ಲಿಗೆ ಒಂದು ಬೌಲು ಮೈದಾ ಹಿಟ್ಟು, ಇನ್ನೊಂದು ಬೌಲಲ್ಲಿ ಕಡಲೆ ಹಿಟ್ಟು, ಮತ್ತು 1/4 ಬೌಲಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಬೆರೆಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಮೂರನ್ನು ಸಹ ನಾನು ಸೇರಿಸಿದ್ದೀನಿ. ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋದನ್ನು ಸ್ಕಿಪ್ ಮಾಡ್ದಿರಾ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಸುಮಾರು ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ, ಬಟ್ ಈ ಥರ ಈಸಿಯಾಗಿ ನೀವು ಟ್ರೈ ಮಾಡ್ಬೋದು. ನಾನು ಈ ಥರ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಚಿಲ್ಲಿ ಪೌಡರ್ ಬದಲಾಗಿ ಹಸಿಮೆಣ್ಸಿನ್ಕಾಯಿನ ಬೇಕಾದರೆ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು. ಸೊ ಹಸಿಮೆಣ್ಸಿನ್ಕಾಯಿ ತುಂಬ ಗ್ಯಾಸ್ಟ್ರಿಕ್ಕು, ಸೊ ಅದಕ್ಕಾಗಿ ನಾನು ಇಲ್ಲಿ ಮೆಣಸಿನ ಪುಡಿಯನ್ನು ಯೂಸ್ ಮತ್ತು 1/4 ಸ್ಪೂನಷ್ಟು ಚಿಕ್ಕದ ಒಂದು ಚಿಟಿಕೆಯಷ್ಟು ನಾವು ಇಲ್ಲಿ ಎಲ್ಲೋ ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಅರಿಶಿನ ಪುಡಿ ಬೇಕಾದ್ರೂ ನಾವು ಕಲರ್ಗೆ ಸೇರಿಸ್ಬೋದು. ಇದು ಎಲೆಕೋಸು ಕ್ಯಾಬೇಜಲ್ಲಿ ಆಲ್ರೆಡಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾನು ಇಲ್ಲಿ ಡೈರೆಕ್ಟು ನೀರನ್ನು ಆ್ಯಡ್ ಮಾಡ್ತಾಯಿಲ್ಲ. ಫಸ್ಟು ಈ ಒಂದು ಹಿಟ್ಟಲ್ಲಿ ಆ ಒಂದು ಕ್ಯಾಬೇಜನ್ನ ನೀಟಾಗಿ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ಈ ಥರ ಕೈಯಲ್ಲೇ ನೀಟಾಗಿ ಕಲಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಟ್ಟಾಗ ಸಾಯಂಕಾಲ ಸ್ಕೂಲಿಂದ, ಡ್ಯೂಟಿಯಿಂದ, ಆಫೀಸಿಂದ ಬರ್ತಾರಲ್ಲ, ಸಾಕಾಗಿರುತ್ತೆ. ಅವ್ರಿಗೂ ಏನಾದರೂ ರುಚಿಯಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ, ಬಿಸಿ ಬಿಸಿಯಾಗಿ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ವಲ್ಪ ಆಗಿದೆ ನೀಟಾಗಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನು ಬೆರೆಸಿ ಈ ಥರ ಉಂಡೆ ಕಟ್ಟೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಈ ಒಂದು ಕನ್ಸಿಸ್ಟೆನ್ಸಿಗೆ ನಾವು ನೀಟಾಗಿ ಕಲಸಿಟ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು 1/2 ಅವರು ಈ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1/2 ಅವರು ಅದನ್ನು ಸ್ವಲ್ಪ ನೆನೆಯುವವರೆಗೂ ಬಿಡೋಣ. ಅಷ್ಟರೊಳಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಬಾಣಲೆಗೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಾಯೋದಕ್ಕಿಟ್ಟಿದ್ದೀನಿ. ನೋಡಿ, ಆಲ್ರೆಡಿ ಎಣ್ಣೆ ಕಾದಿದೆ. ಈ ಥರ ಸಣ್ಣಕ್ಕೆ ನಮಗೆ ರೌಂಡ್ ಬೇಕಾ ರೌಂಡು, ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಮಗೆ ಶೇಪ್ ಇಲ್ದಿರ ನೀಟಾಗಿ ಅದೆಷ್ಟು ನಮಗೆ ಒಂದು ಸೈಜ್ ಬೇಕೋ ಅದನ್ನು ನೀಟಾಗಿ ಈ ಥರ ಬಾಣಲೆಗೆ ಹಾಕ್ಕೋಬೇಕು. ಮಾಮೂಲಿ ಬೋಂಡ ನಾವು ಮತ್ತು ಕಡಲೆ ಹಿಟ್ಟಿಂದು, ಕಡಲೆ ಬೇಳೆದು ಅಥವಾ ಬೇರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ ಈ ಥರ ಎಲ್ಲ ಹಾಕಿ ಬೋಂಡ, ಬಜ್ಜಿ ಎಲ್ಲ, ವಡೆ ಎಲ್ಲ ಥರದ್ದು ಮಾಡಿರ್ತೀವಿ. ಈ ಥರ ವೆರೈಟಿಯಾಗಿ ಕ್ಯಾಬೇಜ್ ಪಕೋಡವನ್ನು ಮಾಡಿ ತಿನ್ನಿ, ತುಂಬಾ ಸೂಪರಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಾದರೆ ನೀಟಾಗಿ ಒಳಗಡೆ ಎಲ್ಲ ಹಾಗೆ ಇರುತ್ತೆ, ಮೇಲೆ ಎಲ್ಲ ಬೆಂದಿರುತ್ತೆ. ಸೊ ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು
ನೀಟಾಗಿ ಫ್ರೈ ಮಾಡಬೇಕು. ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರು ನೋಡ್ತಾರೆ. ಒಂದು ಲೈಕ್ ಕೊಡಿ ಇಷ್ಟ ಆದರೆ. ನಾನು ಸುಮಾರು ಈ ಒಂದು ಕುಕ್ಕಿಂಗ್ ವೀಡಿಯೋಸ್ನ ಹಾಕಿದ್ದೀನಿ ಈ ಒಂದು ಚಾನಲಲ್ಲಿ. ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಥರ ನೀಟಾಗಿ ಬೇಯಬೇಕು. ಈ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಈ ಥರ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊತಾ ಇರಬೇಕು. ಯಾಕಂದರೆ ಇದು ಅಕ್ಕಿ ಹಿಟ್ಟು ಮೈದಾ ಎಲ್ಲ ಹಾಕಿರ್ತೀವಲ್ಲ, ಸೊ ನೀಟಾಗಿ ಬೇಯೋದಿಲ್ಲ. ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ನೋಡಿ ಈ ಒಂದು ಕಲ್ಲರ್ ಬರೋವರೆಗೂ ನಾವು ನೀಟಾಗಿ ತೇಲ್ಸ್ಕೊಬೇಕು. ನೋಡಿ ಇದಾಗಿದೆ ಆಲ್ರೆಡಿ. ನಾನು ಈ ಒಂದು ಸರ್ವಿಂಗ್ ಬೌಲ್ಗೆ ಇದನ್ನು ತೆಗಿತಾ ಇದ್ದೀನಿ. ಈ ಥರ ಮಾಡಿಕೊಟ್ಟಾಗ ಅವರು ಖುಷಿ ಪಟ್ಕೊಂಡು ತಿಂತಾರೆ. ಒಂದೇ ಥರ ತಿಂದ್ಬಿಟ್ಟು ಬೋರ್ ಆದಾಗ ಈ ಥರ ವೆರೈಟಿಯಾಗಿ ಕ್ಯಾಬೇಜನ್ನ ಬಳಸ್ಕೊಂಡು ಪಕೋಡವನ್ನು ಮಾಡಿ ತಿನ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಈ ಥರ ಒಂದು ಟೊಮೆಟೊ ಸಾಸ್ ಜೊತೆ ತಿಂದಾಗ ಇನ್ನೂ ತಿನ್ನಬೇಕಪ್ಪ ಅನ್ನಿಸ್ತಾ ಇರುತ್ತೆ. ನೋಡಿ, ವಾವ್, ಸೂಪರಾಗಿದೆ. ಒಂದು ಟೊಮೆಟೊ ಸಾಸ್ ಅಥವಾ ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಹಾಗೇನೂ ಬೇಕಾದರೂ ತಿನ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಮುರಿದ್ಬಿಟ್ಟು ನೋಡಿ ಒಳಗಡೆ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ ಆ ಒಂದು ಎಲೆಕೋಸು ಇರುತ್ತಲ್ಲ, ಆ ಫ್ಲೇವರು ಸಖತ್ತು ಚೆನ್ನಾಗಿದೆ, ಬೆಂದಿದೆ ನೀಟಾಗಿ. ಆ ಒಂದು ಹಿಟ್ಟು ಜೊತೆಯಲ್ಲಿ ನೀಟಾಗಿ ಉಪ್ಪು ಖಾರ ಎಲ್ಲ ಅಂಟಿದೆ. ಸೊ ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ಈ ಥರ ಒಂದು ರೆಸಿಪಿನ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು. ನೋಡಿ, ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ಈ ಥರ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು, ಬಾಯ್.